ಇಡೀ ರಾಷ್ಟ್ರದಲ್ಲಿ ಇವತ್ತು, ಇಡೀ ಭಾರತ ದೇಶದಲ್ಲಿ, ಬರೀ ರಾಜ್ಯದಲ್ಲಲ್ಲ, ಇಡೀ ದೇಶದಲ್ಲಿ ಬಹಳ ಭಕ್ತಿಯಿಂದ 134ನೇ ಜಯಂತ್ಯೋತ್ಸವವನ್ನು ಈ ರಾಷ್ಟ್ರದ ಎಲ್ಲರೂ ಕೂಡ ಇವತ್ತು ಭಕ್ತಿಪೂರ್ವಕವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಮಣ್ಣಿನ ಮಕ್ಕಳಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶ್ರಯದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ನಾವೆಲ್ಲ ಒಗ್ಗೂಡಿ ನಾವೆಲ್ಲರೂ ಕೂಡ ತಲೆಬಾಗಿ ಅವ್ರಿಗೆ ನಮಸ್ಕರಿಸುವಂಥ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ರಾಮನಗರದಲ್ಲೂ ಕೂಡ ಅದರೊಳಗೆ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಭಕ್ತಿಯಿಂದ ಮೂಲೆಯಿಂದ ತಾವೆಲ್ಲರೂ ಕೂಡ ಇವತ್ತಿಗೆ ಸಾಕ್ಷಿಯಾಗಿದ್ದೀರಿ. ನಿಮ್ಮ ಪಾದಕ್ಕೆ 1 ಕೋಟಿ ನಮಸ್ಕಾರಗಳನ್ನು ನಾನು ಅರ್ಪಿಸ್ತೇನೆ. ತಮಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಯಾಕೆ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ, ಈ ದೇಶಕ್ಕೆ ಅವರ ಕೊಡುಗೆ ಏನು, ಈ ಸಮಾಜಕ್ಕೆ ಅವರ ಕೊಡುಗೆ ಏನು, ಎಲ್ಲ ಧರ್ಮದವ್ರಿಗೆ, ಎಲ್ಲ ಜಾತಿಯವರಿಗೆ ಏನೆಲ್ಲ ಅವರೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ತಮಗೆಲ್ಲರೂ ಕೂಡ ಗೊತ್ತಿದೆ. ಪ್ರಪಂಚದಲ್ಲಿ ಕೋಟಿ ಹುಟ್ಟುತ್ತಾರೆ, ಕೋಟಿ ಸಾಯ್ತಾರೆ. ಆದರೆ ಕೆಲವರು ಮಾತ್ರ ಸಮಾಜದ ಇತಿಹಾಸದ ಪುಟಗಳಲ್ಲಿ ಅಮರರಾಗಿ ಉಳ್ಕೊಳ್ತಾರೆ. ಅವರನ್ನು ಮಾತ್ರ ನಾವೆಲ್ಲರೂ ಕೂಡ ಇವತ್ತು ಕೇವಲ ಬೆರಳಿನೆಣಿಕೆಯಷ್ಟು ಒಂದಷ್ಟು ಜನಕ್ಕೆ ಮಾತ್ರ ನಾವೆಲ್ಲರೂ ಕೂಡ ಜಯಂತ್ಯೋತ್ಸವನ ಒಂದು ಆಚರಣೆ ನಾವು ಮಾಡ್ತೀವಿ. ಎಲ್ಲರೂ ಜಯಂತ್ಯೋತ್ಸವ ಆಚರಣೆಯನ್ನು ಮಾಡಲ್ಲ. ಎಲ್ಲರೂ ಕೂಡ ಶಾಶ್ವತವಾಗಿ ಅಮರರಾಗಿ ಸಮಾಜದಲ್ಲಿ ಉಳಿಯಲ್ಲ. ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಸಮಾಜದ ಪುಟದಲ್ಲಿ ಅಮರರಾಗಿ ಅವರೆಲ್ಲರೂ ಕೂಡ ಉಳ್ಕೊಳ್ತಾರೆ. ಅಂಥವರ ಜಯಂತ್ಯೋತ್ಸವ ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ನಾವೆಲ್ಲರೂ ಕೂಡ ಸಂಪ್ರದಾಯ ಸಂಸ್ಕೃತಿ ಪ್ರಕಾರ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು. ಮಹಾತ್ಮ ಗಾಂಧೀಜಿ ಜಯಂತ್ಯೋತ್ಸವನ ಆಚರಣೆ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಕನಕ ಜಯಂತಿಯನ್ನು ಮಾಡಿಸ್ತೀವಿ, ಟಿಪ್ಪು ಜಯಂತಿಯನ್ನು ಮಾಡಿಸ್ತೀವಿ. ಯಾರು ಈ ದೇಶಕ್ಕೆ ಸೇವೆ, ಯಾರು ಈ ಸಮಾಜಕ್ಕೆ ಸೇವೆಯನ್ನು ಕೊಟ್ಟು ಯಾರು ಅಮರರಾಗಿ ಸಮಾಜದ ಇತಿಹಾಸದ ಪುಟದಲ್ಲಿ ಉಳ್ಕೊಂಡಿರ್ತಾರೋ ಅವರ ಜಯಂತ್ಯೋತ್ಸವವನ್ನು ಮಾಡ್ತೀವಿ. ಎಲ್ರದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಿಗರು. ಇದರಲ್ಲಿ ತಮಗೆಲ್ಲ ಗೊತ್ತಿದೆ, ಅಂದಿನ ಸಮಾಜದಲ್ಲಿ ಸಮಾಜದ ವ್ಯವಸ್ಥೆಗಳು ಜನರಲ್ಲಿ ಸರಿಯಾಗಿ ಇರಲಿಲ್ಲ. ಬಾಲ್ಯದಿಂದನೂ ಕೂಡ ಬಹಳ ತುಳಿತಕ್ಕೆ ಒಳಗಾದವರು, ಬಹಳ ಅಪಮಾನಕ್ಕೆ ಒಳಗಾದಂಥವರು, ಅವಹೇಳನಕ್ಕೆ ಒಳಗಾದವರು, ಬಡತನಕ್ಕೆ ಒಳಗಾದವರು, ಶೋಷಿತಕ್ಕೆ ಒಳಗಾದವರು, ಕೀಳುತನಕ್ಕೆ ಒಳಗಾದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವ ರೀತಿ ಬಾಬಾ ಸಾಹೇಬ್ ಅನ್ನೋರು ಇಷ್ಟೊಂದು ಎತ್ತರಕ್ಕೆ ಇಡೀ ರಾಷ್ಟ್ರ ಅಲ್ಲ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಅಂತ ಹೇಳ್ತೀವಿ. ಅವರು ಕೇವಲ ಭಾರತ ರತ್ನ ಅಲ್ವಾ, ಅವರು ವಿಶ್ವ ರತ್ನ ಅಂತೇಳಿ ಇವತ್ತು ಬಿರುದವನ್ನು ಪಡ್ಕೊಂಡಿದ್ದಾರೆ. ವಿಶ್ವ ರತ್ನ ಅಂತೇಳಿ ಅವರೆಲ್ಲರೂ ಕೂಡ ಬಿರುದಂತ ಪಡೆದಂಥವ್ರು. ಯಾವ ರೀತಿ ಎತ್ತರಕ್ಕೆ ಏರಿದ್ರು ಅವರೆಲ್ಲರೂ ಕೂಡ, ಯಾವ ರೀತಿ ತುಳ್ಕೊಳ್ಳೋಕ್ಕಾಗತ್ತರೋ, ಇದರ ಮಧ್ಯೆ ಯಾವ ರೀತಿ ಜೀವನ ಬದಲಾವಣೆ ಆಯಿತು ಅದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಅವತ್ತು ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷಕರು ಬಹಳ ಕೀಳಾಗಿ ನೋಡ್ತಾ ಇದ್ರು. ಅವ್ರಿಗೆ ಎಲ್ಲರ ರೀತಿಯಲ್ಲಿ ಸಮಾನವಾಗಿ ನೋಡ್ತಾ ಇರಲಿಲ್ಲ. ಅವ್ರಿಗೆ ಕೊನೆಯ ಬೆಂಚಿನಲ್ಲಿ ಜಾಗ ಕೊಡ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಇದು ಇತಿಹಾಸ. ನಾನು ಹೇಳ್ತಾ ಇರೋದು ನನ್ನ ಮನಸ್ಸಿನ ಮಾತಲ್ಲ, ಇದು ಯಾರ ಕಥೆನೂ ಅಲ್ಲ, ಇದು ಇತಿಹಾಸದಲ್ಲಿ ಬರೆದಿರ್ತಕ್ಕಂಥದ್ದು. ಇತಿಹಾಸ ಯಾವತ್ತೂ ಸುಳ್ಳಾಗಲ್ಲ. ಇತಿಹಾಸದ ಪುಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದು ಅವರ ಮೇಲೆ ನಡೆದಂಥ ಆಚಾರ ವಿಚಾರ ನಾವೆಲ್ಲರೂ ಕೂಡ ತಿಳ್ಕೋಬೇಕಾದದ್ದು. ಅವತ್ತು ಶಿಕ್ಷಣಕ್ಕೆ ಅವರು ಶಾಲೆಗೆ ಹೋದಾಗ ಶಿಕ್ಷಕರು ಅವ್ರ ಮೇಲೆ ಗಮನ ಕೊಡ್ತಾ ಇರಲಿಲ್ಲ, ಅವರ ವಿದ್ಯಾಭ್ಯಾಸಕ್ಕೆ ಗಮನ ಕೊಡ್ತಾ ಇರಲಿಲ್ಲ. ಅವ್ರೇನಾದರೂ ನೀರು ಕೇಳಿದ್ರೆ ನೀರನ್ನು ಮೇಲ್ಗಡೆಯಿಂದ ಕೊಡ್ತಾ ಇದ್ರು, ಬೊಗ್ಸೆನಲ್ಲಿ ನೀರು ಕುಡಿತಾ ಇದ್ರು. ಒಂದ್ಸಲ ಕೆರೆಯಲ್ಲಿ ಅವರು ವಾಸ ಇದ್ದಂಥ ಕೆರೆ, ಊರು ಪಕ್ಕದಲ್ಲಿ ಕೆರೆ ಇದ್ದಂಥ ಸಂದರ್ಭದಲ್ಲಿ ಕೆರೆನಲ್ಲಿ ಹೋಗಿ ನೀರು ಕುಡಿದ್ಬಿಡ್ತಾರೆ. ಅವತ್ತಿನ ಸಮಾಜ ಸಹಿಸಲ್ಲ.
ಅವರಿಗೆ ಕಂಬಕ್ಕೆ ಮರಕ್ಕೆ ಕಟ್ಟಾಕಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಇದನ್ನು ನೀವು ಗಮನ ಹರಿಸಬೇಕು. ತುಳಿಕೆ ಒಳಗಾದರೂ ಅಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಅವರು ಈ ರಾಷ್ಟ್ರ, ಈ ರಾಜ್ಯ, ಈ ಪ್ರಪಂಚ ಇಡೀ ಇವತ್ತು ತಲೆಬಾಗಿ ನಮಸ್ಕರಿಸುವಂಥ ಒಂದು ಎತ್ತರಕ್ಕೆ ಅವ್ರು ಯಾವ ರೀತಿ ಏರಿದ್ರು ಅಂತ ಹೇಳಿದ್ರೆ ಬರೀ ವಿದ್ಯೆಯಿಂದ ಮಾತ್ರ ಇನ್ಯಾವುದೂ ಅಲ್ಲ. ಯಾವ ಐಶ್ವರ್ಯನೂ ಇಲ್ಲ, ಯಾವ ವಂಶತನೂ ಇಲ್ಲ, ಯಾವ ಸಿರಿತನೂ ಇಲ್ಲ. ಕೇವಲ ವಿದ್ಯೆಯಿಂದ ಮಾತ್ರ ಅವರು ಇಡೀ ಪ್ರಪಂಚ ಇವತ್ತು ತಲೆಬಾಗಿ ಇವತ್ತು ರಾಷ್ಟ್ರ ರತ್ನ, ಇವತ್ತು ಈ ದೇಶದ ರತ್ನ ಅಂಥೇಳಿ ಇವತ್ತು ಕರೆಯುವಂಥ ಸ್ಥಾನಕ್ಕೆ ಎತ್ತರಕ್ಕೆ ಹೇಳಿದಂಥವ್ರು ಯಾತ್ರಲ್ಲಿ ಅಂತ ಹೇಳಿದ್ರೆ ವಿದ್ಯೆಯಲ್ಲಿ ಅವರು.